ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವೇನಾದರೂ ಮನೆಯಲ್ಲೇ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಮನೆಯಲ್ಲೇ ಯಾವ ರೀತಿ ಒಂದು ಮಸಾಲೆ ಪ್ರಾಡಕ್ಟ್ಗಳನ್ನ ಯಾವ ರೀತಿ ಮನೆಯಲ್ಲೇ ತಯಾರು ಮಾಡ್ಕೊಳ್ಬೋದು, ಮನೆಯಲ್ಲೇ ಈ ಪ್ರಾಡಕ್ಟ್ನ ತಯಾರು ಮಾಡ್ಕೊಂಡು ನೀವು ಯಾವ ರೀತಿ ಸಾಕಷ್ಟು ಹಣ ಮಾಡ್ಬೋದು ಅನ್ನೋದನ್ನ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಆ ಕಂಪ್ಲೀಟ್ ಡೀಟೇಲ್ಸ್ ನೀವು ಯಾವ ರೀತಿ ಹೋಮ್ ಮೇಡ್ ಮಸಾಲಾಸ್ ನೀವು ಮನೆಯಲ್ಲೇ ಮಾಡಿಕೊಂಡು ನೀವು ಸಾಕಷ್ಟು ಹಣ ಮಾಡ್ಬೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ತಿಳಿಸೋದಕ್ಕೆ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ಮಸಾಲೆಗಳಂದಿದ ತಕ್ಷಣ ನಿಮ್ಗೆ ಗೊತ್ತಿರ್ಬೋದು, ಜೀರಿಗೆ ಪೌಡರ್ ಇರ್ಬೋದು, ಪೆಪ್ಪರ್ ಪೌಡರ್ ಇರ್ಬೋದು, ಮೆಣಸಿನಕಾಯಿ ಪೌಡರ್ ಇರ್ಬೋದು, ಕೊರಿಯಾಂಡರ್ ಪೌಡರ್ ಇರ್ಬೋದು, ಎಲ್ಲ ತರ ಮಸಾಲೆಗಳು ಸಾಕಷ್ಟು ಸೇಲ್ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರ ಮನೆಗೂ ಮಸಾಲೆಗಳು ಬೇಕೇ ಬೇಕು. ಮಸಾಲೆ ಇಲ್ದಿರ ಯಾವುದೇ ಆಹಾರ ಮಾಡೋದಕ್ಕಾಗಲ್ಲ, ಯಾವುದೇ ಫುಡ್ ಮಾಡೋಕ್ಕಾಗಲ್ಲ. ಮನೆಗಳಲ್ಲಿ ಎಲ್ಲೂ ಕೂಡ ಒಳ್ಳೆ ಮಸಾಲೆ ಹಾಕ್ಲಿಲ್ಲ ಅಂದ್ರೆ ಆ ಫುಡ್ ಟೇಸ್ಟೇ ಇರೋದಿಲ್ಲ. ಆದ್ರಿಂದ ಮಸಾಲೆ ಬಿಸ್ನೆಸ್ ಸಾಕಷ್ಟು ದೊಡ್ಡ ಬಿಸ್ನೆಸ್. ಈ ಪ್ರಾಡಕ್ಟ್ಗಳೆಲ್ಲ ಖಂಡಿತವಾಗಿ ಎಕ್ಸ್ಪೋರ್ಟು ಆಗುತ್ತೆ. ಆದ್ರಿಂದ ನೀವು ಈ ಪ್ರಾಡಕ್ಟ್ನ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಗೊತ್ತಲ್ಲ, ಈ ಬಿಸ್ನೆಸ್ ನ ನೀವೇನ್ ದೊಡ್ಡ ಮಿಷನ್ಗಳು ತಗೊಂಡ್ಬಂದ್ಬಿಟ್ಟು ನೀವು ಈ ಬಿಸ್ನೆಸ್ ಏನ್ ಮಾಡ್ಬೇಕೇನಿಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಕೂಡ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ನೀವು ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಬಂಡವಾಳ ಹಾಕೊಂಡು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಈಗ ತಿಳಿಸ್ಕೊಡ್ತೀನಿ. ಫಸ್ಟ್, ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದಾಗ ನಿಮ್ಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಅಂತ. ನಿಮ್ಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದಾಗ ಒಂದು 50,000ದಿಂದ ಒಂದು 2 ಲಕ್ಷದವರೆಗೂ ದುಡ್ಡಿದ್ರೆ ಸಾಕಾಗುತ್ತೆ. ನೀವು ಈ ಬಿಸ್ನೆಸ್ ನ ನೀವು ಮನೇಲೆ ಸ್ಟಾರ್ಟ್ ಮಾಡ್ಕೊಳ್ಬಹುದು. 50ರಿಂದ ಒಂದು 2 ಲಕ್ಷದವರೆಗೂ ನಿಮ್ಮ ಹತ್ರ ಹಣ ಇದ್ರೆ ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಬಹುದು. ಇದಕ್ಕೆ ಒಂದು 1000 ಅಡಿ ಜಾಗ ಇದ್ರೆ, 500ರಿಂದ 1000 ಅಡಿ ಜಾಗ ಇದ್ರೆ ನೀವು ಈ ಬಿಸ್ನೆಸ್ ನ ಈಸಿಯಾಗಿ ಮಾಡ್ಕೊಳ್ಬಹುದು. ಮತ್ತೆ ಈ ಬಿಸ್ನೆಸ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ. ನಿಮ್ಗೆ 50ರಿಂದ 60% ಈಸಿಯಾಗಿ ಪ್ರಾಫಿಟ್ ಮಾರ್ಜಿನ್ ಇರುತ್ತೆ ಸ್ಪೈಸ್ ಬಿಸ್ನೆಸ್ ಅಲ್ಲಿ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಬೇಕಂದಾಗ ನಿಮ್ಮ ಹತ್ರ ಒಂದು GST ಬೇಕಾಗುತ್ತೆ. ಯಾಕಂದ್ರೆ ನಾವು ಮನಿ ಟ್ರಾನ್ಸಾಕ್ಷನ್ ಮಾಡ್ಬೇಕಾದ್ರೆ GST ಬೇಕಾಗುತ್ತೆ. ಒಂದು ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಶಾಪ್ಸ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲೂ ಒಂದು ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ. ಮತ್ತೆ ಇದು ಫುಡ್ ಕ್ಯಾಟಗರಿ ಬರೋದ್ರಿಂದ ಎಲ್ಲಾ ತರ ಫುಡ್ಗೆ ಯಾವ್ಯಾವ್ದು ಲೈಸೆನ್ಸಸ್ ಬೇಕೋ ಅದೆಲ್ಲ ಲೈಸೆನ್ಸ್ಗಳು ತಗೊಳ್ಬೇಕಾಗುತ್ತೆ. ಫುಡ್ ಸೇಫ್ಟಿ ಅವ್ರ ಕಡೆಯಿಂದ ನೀವು ಒಂದು ಲೈಸೆನ್ಸ್ ತಗೊಳ್ಬೇಕಾಗುತ್ತೆ. ಮತ್ತೆ ನಿಮ್ಮ ಟ್ರೇಡ್ ಮಾರ್ಕ್ಗೆ ನೀವು ಫುಡ್ ಏನ್ ಬ್ರಾಂಡ್ ಅಲ್ಲಿ ನೀವು ಸೆಲ್ ಮಾಡ್ತಿರೋ, ನಿಮ್ಮ ಮಸಾಲಾ ಪೌಡರ್ಗಳನ್ನ ಯಾವ ಬ್ರಾಂಡ್ ಅಲ್ಲಿ ಸೆಲ್ ಮಾಡ್ತಿರೋ ಅದಕ್ಕೆ ನೀವು ಟ್ರೇಡ್ ಮಾರ್ಕ್ ತಗೊಳ್ಬೇಕಾಗುತ್ತೆ. ಮತ್ತೆ BIS ಸರ್ಟಿಫಿಕೇಶನ್ ಮಾಡಿಸ್ಕೊಳ್ಬೇಕಾಗುತ್ತೆ. ಆಗ್ಮಾರ್ಕ್ ಸರ್ಟಿಫಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲಾನು ಕೆಲವು ಲೈಸೆನ್ಸ್ಗಳು ಇರುತ್ತೆ. ಯಾಕಂದ್ರೆ ಇದು ಫುಡ್ ರಿಲೇಟೆಡ್ ಐಟಮ್ ಆಗಿರೋದ್ರಿಂದ ನೀವು ಕೇರ್ಫುಲ್ ಆಗಿ ಎಲ್ಲಾ ರೀತಿ ಲೈಸೆನ್ಸ್ ತಗೊಂಡ್ಬಿಟ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ನೀವು ಲಾಂಗ್ ಟರ್ಮ್ ಅಲ್ಲಿ ಒಂದು ಒಳ್ಳೆ ಬ್ರಾಂಡ್ ಬಿಲ್ಡ್ ಮಾಡೋದ್ರಿಂದ, ಒಳ್ಳೆ ತರ ಬ್ರಾಂಡ್ ಬಿಲ್ಡ್ ಮಾಡೋದ್ರಿಂದ ಮಸಾಲಾ ಏರಿಯಾದಲ್ಲಿ ನೀವು ಒಳ್ಳೆ ರೀತಿಯಲ್ಲಿ ಲೀಗಲ್ ರಿಕ್ವೈರ್ಮೆಂಟ್ಗಳನ್ನು ಫಾಲೋ ಮಾಡಿದ್ರೆ ನಿಮ್ಗೆ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಒಳ್ಳೆ ಬ್ರ್ಯಾಂಡಿಂಗ್ ಅಲ್ಲಿ ಒಳ್ಳೆ ನೇಮ್ ಸಿಗುತ್ತೆ. ಆದ್ರಿಂದ ನೀವು ಶಾರ್ಟ್ ಕಟ್ ಅಂತ ತಗೊಳಕ್ ಹೋಗಬೇಡಿ. ಎಲ್ಲಾ ರೀತಿ ಲೀಗಲ್ ಆಗಿ ಪ್ರತಿಯೊಂದನ್ನು ಮಾಡ್ಕೊಂಡು ನೀವು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದಕ್ಕೆ ರಾ ಮೆಟೀರಿಯಲ್, ಸ್ಪೈಸ್ ಪೌಡರ್ಗೆ ರಾ ಮೆಟೀರಿಯಲ್ ಏನಂದಿದ ತಕ್ಷಣ, ಈಗ ಜೀರಿಗೆ ಪೌಡರ್ ಮಾಡ್ಬೇಕಂದಾಗ ಜೀರಿಗೆ ಬೇಕಾಗುತ್ತೆ, ಮೆಣಸಿನಕಾಯಿ ಪೌಡರ್ ಬೇಕಂದಾಗ ಮೆಣಸಿನಕಾಯಿ ಬೇಕಾಗುತ್ತೆ, ಪೆಪ್ಪರ್ ಪೌಡರ್ ಮಾಡ್ಬೇಕಂದಾಗ ಪೆಪ್ಪರ್ ಬೇಕಾಗುತ್ತೆ. ಇದೆಲ್ಲಾನು ರಾ ಮೆಟೀರಿಯಲ್. ನೀವು ಅದನ್ನ ಪೌಡರ್ ಮಾಡ್ಬಿಟ್ಮೇಲೆ ನೀವು ಒಂದು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್ ಬೇಕಾಗುತ್ತೆ. ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮತ್ತೆ ನೋಡೋದಕ್ಕೆ ಚೆನ್ನಾಗೋದಕ್ಕೆ ಒಳ್ಳೆ ರೀತಿ ಬ್ರಾಂಡಿಂಗ್ ಇರೋ ಪ್ಯಾಕೇಜ್ಗಳನ್ನು ಮಾಡಬೇಕಾಗುತ್ತೆ. ನೀವು ಈ ಮೆಣಸಿನಕಾಯಿ ಇರ್ಬೋದು, ಜೀರಿಗೆ ಇರ್ಬೋದು, ಈ ಎಲ್ಲಾ ಐಟಮ್ಗಳನ್ನ ತಕೊಂಡ್ ಬಂದು ನೀವು ಅದನ್ನ ಗ್ರೈಂಡ್ ಮಾಡ್ಬೇಕಾಗತ್ತೆ. ಒಳ್ಳೆ ರೀತಿ ಒಳ್ಳೆ ಕ್ವಾಲಿಟಿಯಲ್ಲಿ ನೀವು ಗ್ರೈಂಡ್ ಮಾಡ್ಬೇಕಂದಾಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಸಣ್ಣ ಮಿಷನ್ಗಳು ಹಾಕೊಂಡ್ರೆ ನಡೆಯುತ್ತೆ. ಗ್ರೈಂಡಿಂಗ್ ಮಾಡೋದಕ್ಕೆ ಕೆಲವು ಸಣ್ಣ ಗ್ರೈಂಡಿಂಗ್ ಮಿಷನ್ಗಳು ಹಾಕೊಂಡು ಈಸಿಯಾಗಿ ನೀವು ಸ್ಟಾರ್ಟ್ ಮಾಡ್ಕೊಳ್ಬಹುದು. ಮತ್ತೆ ನಿಮ್ಗೆ ವೇಯಿಂಗ್ ಸ್ಕೇಲ್ ಬೇಕಾಗುತ್ತೆ. ಯಾಕಂದ್ರೆ ನೀವು ಪ್ರತಿಯೊಂದನ್ನು ವೇಯ್ ಮಾಡ್ಬೇಕಾಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆ ಬಂಡವಾಳ ಹಾಕೊಳೋದ್ರಿಂದ ನೀವು ಒಂದು ಕಡಿಮೆ ಗ್ರೈಂಡಿಂಗ್ ಮಿಷಿನ್ ತಗೊಂಡು ನೀವು ಗ್ರೈಂಡ್ ಮಾಡಿರೋ ಪೌಡರ್ನ ನೀವು ಪ್ಯಾಕೇಜಿಂಗ್ ಮಾಡ್ಬೇಕಲ್ಲ. ಪ್ಯಾಕೇಜಿಂಗ್ ಮಾಡ್ಬೇಕಾದಾಗ ಒಂದೊಂದು ಎಷ್ಟೆಷ್ಟು ವೆಯ್ಟ್ ಮಾಡ್ಬೇಕಂದಾಗ ವೇಯಿಂಗ್ ಸ್ಕೇಲ್ ಬೇಕಾಗುತ್ತೆ. ಪ್ಯಾಕೇಜಿಂಗ್ ಮಿಷಿನ್ಗಳು ಬೇಕಾಗುತ್ತೆ. ಯಾಕಂದ್ರೆ ಫಿಲ್ ಆಗಿದ ತಕ್ಷಣ ಅದನ್ನ ಪ್ಯಾಕೇಜ್ ಮಾಡ್ಬೇಕಲ್ವಾ, ಪ್ಯಾಕೇಜಿಂಗ್ ಮಿಷಿನ್ಗಳು ಬೇಕಾಗುತ್ತೆ. ನಾರ್ಮಲ್ ಆಗಿ ಸ್ಪೈಸ್ ಪೌಡರ್ ನಾವು ರೆಡಿ ಮಾಡ್ಬೇಕಂದಾಗ ಫಸ್ಟ್ ರಾ ಮೆಟೀರಿಯಲ್ ನ ಒಳ್ಳೆ ಕ್ವಾಲಿಟಿ ನಾವು ಬೈ ಮಾಡ್ಬೇಕಾಗುತ್ತೆ. ಒಳ್ಳೆ ಕ್ವಾಲಿಟಿ ರಾ ಮೆಟೀರಿಯಲ್ ನ ಬೈ ಮಾಡ್ಬಿಟ್ಟು
ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಳ್ಳೆ ರೀತಿ ಪ್ರಾಡಕ್ಟ್ ಇರೋದನ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಯಾವುದೇ ಕಸ ಏನು ಇಲ್ದಿರೋ ತರ ಒಳ್ಳೆ ನೀಟಾಗಿರೋ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಫಸ್ಟು. ಮತ್ತೆ ಕ್ಲೀನ್ ಮಾಡ್ಬಿಟ್ಮೇಲೆ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಆರಾಕ್ಬೇಕಾಗುತ್ತೆ. ಎರಡನೇ ಸ್ಟೆಪ್ ಏನಂದ್ರೆ ಯಾಕಂದ್ರೆ ಅದು ಚೆನ್ನಾಗಿ ಬಿಸಿಲಲ್ಲಿ ಆರಾಕ್ಬೇಕು. ನಾವು ಈಗ ಜೀರಿಗೆ ತಗೊಂಡಿದ್ದೀವಿ ಅನ್ಕೊಳ್ಳಿ, ಜೀರಿಗೆನ ನಾವು ಚೆನ್ನಾಗಿ ಕ್ಲೀನ್ ಮಾಡಿ ಯಾವುದು ಕಸ ಇಲ್ದಿರ ನೋಡ್ಕೊಂಡು ಮತ್ತೆ ಅದನ್ನ ಚೆನ್ನಾಗಿ ಬಿಸಿಲಲ್ಲಿ ಆರಾಕ್ಬೇಕು. ಅದೇ ತರ ಮೆಣಸಿನಕಾಯಿನೂ ಚೆನ್ನಾಗಿ ಆರಾಕ್ಬೇಕು. ಯಾವುದೇ ಮಸಾಲೆ ಪ್ರಾಡಕ್ಟ್ ಮಾಡಕ್ ಮೊದಲು ಚೆನ್ನಾಗಿ ಅದನ್ನ ಬಿಸಿಲಲ್ಲಿ ಆರಾಕ್ಬೇಕು. ನೆಕ್ಸ್ಟ್ ಚೆನ್ನಾಗಿ ಆರಾಕ್ಬಿಟ್ಮೇಲೆ ಅದನ್ನ ಚೆನ್ನಾಗಿ ಉರಿಬೇಕು. ಬಾಣಲೆಗಳಲ್ಲಿ ಚೆನ್ನಾಗಿ ಉರಿಬೇಕು. ಈಗ ಜೀರಿಗೆ ಇರ್ಬೋದು, ಮೆಣಸಿನಕಾಯಿ ಇರ್ಬೋದು, ಇದನ್ನೆಲ್ಲಾನು ಚೆನ್ನಾಗಿ ಉರಿಬೇಕಾಗುತ್ತೆ, ರೋಸ್ಟ್ ಮಾಡಬೇಕಾಗುತ್ತೆ. ಒಳ್ಳೆ ರೀತಿ ರೋಸ್ಟ್ ಮಾಡಬೇಕಾಗುತ್ತೆ ಈ ಪ್ರಾಡಕ್ಟ್ಗಳನ್ನ. ಯಾಕಂದಾಗ ಸ್ಮೆಲ್ ಬರ್ಬೇಕಲ್ವಾ, ಒಳ್ಳೆ ರೀತಿ ರೋಸ್ಟ್ ಮಾಡಬೇಕಾಗುತ್ತೆ. ಒಳ್ಳೆ ರೀತಿ ಎಲ್ಲ ರೋಸ್ಟ್ ಎಲ್ಲ ಮಾಡ್ಬಿಟ್ಮೇಲೆ ಅದನ್ನ ಗ್ರೈಂಡಿಂಗ್ ಮಿಷಿನ್ಗೆ ಹಾಕ್ಬೇಕಾಗುತ್ತೆ. ಗ್ರೈಂಡಿಂಗ್ ಮಿಷಿನ್ಗೆ ಹಾಕಿದ್ರೆ ನಮಗೆ ಯಾವ ರೀತಿ ಕ್ವಾಲಿಟಿ ಬೇಕು, ಯಾವ ರೀತಿ ನಮ್ಮ ಪೌಡ್ರ್ ಬೇಕು, ಎಷ್ಟು ಗ್ರೈನ್ಸಲ್ಲಿ ಎಷ್ಟು ಕ್ವಾಲಿಟಿಯಲ್ಲಿ ನಿಮಗೆ ಬೇಕು ಅನ್ನೋ ಮಟ್ಟಕ್ಕೆ ನೀವು ಆ ಪೌಡ್ರನ್ನ ನೀವು ಗ್ರೇಡ್ ಮಾಡಬೇಕಾಗುತ್ತೆ. ಕೆಲವರು ದಪ್ಪದಾಗಿ ಇರುತ್ತಾರೆ, ಕೆಲವರು ತುಂಬ ನುಣುಪಾಗಿ ಹಾಕಿರ್ತಾರೆ. ಅದಕ್ಕೆ ತಕ್ಕಂತೆ ನೀವು ಗ್ರೇಡಿಂಗಲ್ಲೇ ನೀವು ಪ್ಯಾಕೇಜಿಂಗ್ ಮಾಡ್ಕೊಳ್ಬೇಕಾಗುತ್ತೆ. ನಿಮಗೆ ನಿಮ್ಮ ಕ್ಲೈಂಟು ಇಲ್ಲಾಂದ್ರೆ ನಿಮ್ಮ ಕಸ್ಟಮರ್ಸ್ ಯಾವ ಥರ ಪೌಡ್ರನ್ನ ಇಷ್ಟ ಮಾಡ್ತಾರೋ ಅದಕ್ಕೆ ತಕ್ಕಂತೆ ನೀವು ಪೌಡ್ರನ್ನ ಗ್ರೈಂಡಿಂಗ್ ಮಿಷಿನಲ್ಲಿ ಮಾಡಬೇಕಾಗುತ್ತೆ. ಪೌಡ್ರ್ ಎಲ್ಲ ರೆಡಿ ಆಗಿದ ತಕ್ಷಣ ಕಂಪ್ಲೀಟ್ ಆರಾಕಕ್ಬಿಟ್ಟು ನೆಕ್ಸ್ಟ್ ಅದನ್ನ ಕ್ಲೀನಾಗಿ ಒಳ್ಳೆ ಪ್ಯಾಕಿಂಗ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿರೋ ಸ್ಮೆಲ್ಲು ಆಚೆಗಡೆ ಹೋಗಬಾರ್ದು. ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಬೇಕಾಗುತ್ತೆ. ಇದನ್ನು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿದ್ರೆ ನೀವು ಒಳ್ಳೆ ಬ್ರ್ಯಾಂಡಿಂಗ್ ಅಲ್ಲಿ, ಒಳ್ಳೆ ಟ್ರೇಡ್ ಮಾರ್ಕ್ ಅಲ್ಲಿ ನೀವು ಒಳ್ಳೆ ರೀತಿ ಬ್ರ್ಯಾಂಡಿಂಗ್ ಮಾಡಿದ್ರೆ, ನೀವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಅಲ್ಲಿ ಆ ಪ್ಯಾಕೇಜಿಂಗ್ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಡ್ಬೇಕು. ಆ ಥರ ನೀವು ಪ್ಯಾಕೇಜಿಂಗ್ ರೆಡಿ ಮಾಡಬೇಕು. ಅರ್ಥ ಆಯ್ತಲ್ವಾ? ಆಗ ನೀವು ಎಲ್ಲೇ ತಗೊಂಡೋಗಿ ಮಾರೋದನ್ನು ಅದನ್ನ ಶೆಲ್ಫಲ್ಲಿ ನೋಡಿತಾನೆ ಜನ ಈಸಿಯಾಗಿ ಬೈ ಮಾಡ್ಬಿಡ್ತಾರೆ. ಈ ಬಿಸ್ನೆಸ್ ಮಾಡ್ಬೇಕು ಅಂದಾಗ ಕೆಲವು ಚಾಲೆಂಜಸ್ ಬರುತ್ತೆ. ಆದ್ರಿಂದ ನಾನು ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಚಾಲೆಂಜಸ್ ಹೇಳ್ತೀನಿ. ಯಾಕಂದ್ರೆ ಕೆಲವು ಚಾಲೆಂಜಸ್ ಅಂದ್ರೆ ಈ ಕೆಲಸ ಮಾಡ್ಬೇಕಂದಾಗ ಸಾಕಷ್ಟು ಜನ ನೀವು ಲೇಬರ್ಸ್ ಇಟ್ಕೊಳೋದು ತುಂಬಾ ಕಷ್ಟ ಆಗುತ್ತೆ. ಕೆಲವು ಜನ ಯಾಕಂದ್ರೆ ಇದು ಘಾಟ್ ಇರೋ ಪ್ರಾಡಕ್ಟು, ನಾವೆಲ್ಲಾದ್ರೂ ಮಸಾಲೆ ಮಾಡ್ಬೇಕಂದಾಗ ಇವೆಲ್ಲಾನು ಯಾವಾಗಲೂ ಘಾಟ್ ಇರೋ ಪ್ರಾಡಕ್ಟು. ಜನ ಕೆಲಸ ಮಾಡೋದಕ್ಕೂ ಕೆಲ್ಸಕ್ಕೆ ಬರೋದಕ್ಕೂ ಹಿಂಜರಿತಾರೆ. ಆದ್ರಿಂದ ನಿಮಗೆ ಲೇಬರ್ ಪ್ರಾಬ್ಲಮ್ ಆಗ್ಬೋದು. ಅರ್ಥ ಆಯ್ತಲ್ವಾ? ಆದ್ರಿಂದ ನೀವು ಒಳ್ಳೆ ರೀತಿ ಒಳ್ಳೆ ಲೇಬರ್ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಒಳ್ಳೇದು. ಮತ್ತೆ ಈ ಪ್ರಾಡಕ್ಟ್ಗಳನ್ನ ನಾವು ಸೆಲ್ ಮಾಡ್ಬೇಕಂದಾಗ ಕೆಲವು ಸಲ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಪ್ರಾಡಕ್ಟ್ ಕೊಟ್ಟಿದ ತಕ್ಷಣ ಯಾರು ಬೈ ಮಾಡೋದಿಲ್ಲ. ಆಗ ನಾವು 1 ವಾರಕ್ಕೋ 15 ದಿನಕ್ಕೋ ಕ್ರೆಡಿಟ್ ಕೊಟ್ಟಾಗ ನಾವು ಇನ್ನೊಂದು ಸಲ ನಾವು ಪ್ರಾಡಕ್ಟ್ ಕೊಡ್ಬೇಕಂದಾಗ ಹಳೆ ಪ್ರಾಡಕ್ಟ್ ಸೆಲ್ ಆಗಿರೋದು ನಮ್ಗೆ ದುಡ್ಡು ಕೊಡ್ತಾರೆ. ಅರ್ಥ ಆಯ್ತಲ್ವ? ಯಾಕಂದ್ರೆ ನಾವು ಹೊಸದಾಗಿ ಪ್ರಾಡಕ್ಟ್ನ ಸೆಲ್ ಮಾಡ್ತಾ ಇರ್ಬೇಕಂದಾಗ ಕೆಲವು ಸಲ ನಾವು ಪ್ರಾಡಕ್ಟ್ಗಳನ್ನ ಕ್ರೆಡಿಟ್ಗೂ ಕೊಡಬೇಕಾಗುತ್ತೆ. ಅದೇ ರೀತಿ ನಾವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಲಿಲ್ಲ ಅಂದ್ರೆ, ಒಳ್ಳೆ ರೀತಿ ನಾವು ನಮ್ಮ ಪ್ರಾಡಕ್ಟ್ ಐಟಮ್ಸ್ ನಾವು ಒಳ್ಳೆ ರೀತಿ ಪ್ಯಾಕೇಜಿಂಗ್ ಮಾಡಿಲ್ಲ ಅಂದ್ರೆ ಪ್ಯಾಕೇಜ್ಗಳು ಲೀಕ್ ಆಗೋ ಚಾನ್ಸಸ್ ಇರುತ್ತೆ. ಆಗ ಆ ಪ್ರಾಡಕ್ಟ್ ಅಲ್ಲಿರೋ ಐಟಮ್ಸ್ ವೇಸ್ಟೇಜ್ ಆಗಿರುತ್ತೆ. ಆದ್ರಿಂದ ನೀವು ಪ್ಯಾಕೇಜಿಂಗ್ ಮಾಡ್ಬೇಕು ಅಂದಾಗೂ ಒಳ್ಳೆ ರೀತಿಯಲ್ಲಿ ಪ್ಯಾಕೇಜಿಂಗ್ ಮಾಡಿದ್ರೆ ಆಗ ವೇಸ್ಟೇಜ್ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಈ ಏರಿಯಾದಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಸಾಕಷ್ಟು ದೊಡ್ಡ ದೊಡ್ಡ ಬ್ರಾಂಡ್ಗಳಿರೋರು ಈ ಏರಿಯಾದಲ್ಲಿ ಕಾಂಪಿಟೇಟ್ ಇರಬೇಕಾದಾಗ ನೀವು ಏನು ಸ್ಪೆಷಲ್ ಆಗಿ ತರ್ತಾ ಇದ್ದೀರಾ, ನೀವು ಯಾವ ರೀತಿ ಒಳ್ಳೆ ರೀತಿ ಕ್ವಾಲಿಟಿ ಕೊಡ್ತಾ ಇದ್ದೀರಾ ಅನ್ನೋದ್ರ ಮೇಲೆನೂ ಡಿಪೆಂಡ್ ಆಗುತ್ತೆ. ನೀವು ಯಾವ ರೀತಿ ಬೇರೆಯವರಿಗೆ ಡಿಫ್ರೆನ್ಶಿಯೇಟ್ ಫ್ಯಾಕ್ಟರ್ ಇದ್ದೀರಾ, ನೀವೆಲ್ಲ ಯಾವ ರೀತಿ ಬೇರೆಯವ್ರಿಗಿನ್ನ ಏನು ಅದರಲ್ಲಿ ಚೆನ್ನಾಗಿ ಕೊಡ್ತೀರಾ ಅನ್ನೋದನ್ನು ನೀವು ಪ್ರಮೋಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಲ್ವಾ? ಆ ರೀತಿ ನೀವು ಪ್ರಮೋಟ್ ಮಾಡಿದಾಗ ನೀವು ದೊಡ್ಡ ದೊಡ್ಡ ಬ್ರಾಂಡ್ಗಳ ಜೊತೆಯಲ್ಲಿ ಕಾಂಪೀಟ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಲೋಕಲ್ ಆಗಿ ನೀವು ಬಿಸ್ನೆಸ್ನ ಈಸಿಯಾಗಿ ರನ್ ಮಾಡ್ಕೋಬಹುದು. ಈಗ ಅರ್ಥ ಆಗಿರ್ಬೋದು ಯಾವ ರೀತಿ ನೀವು ಒಂದು ಮಸಾಲೆ ಪ್ರಾಡಕ್ಟ್ಗಳನ್ನ ನೀವು ಮನೆಯಲ್ಲೇನೆ ಈ ಬಿಸ್ನೆಸ್ನ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು, ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ಲೋ ಆಗಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಕೊಂಡು ನೀವು ಒಳ್ಳೆ ರೀತಿ ಎಸ್ಟಾಬ್ಲಿಷ್ ಮಾಡ್ಕೊಂಡಾಗ ನೀವು ಒಳ್ಳೆ ಐಫೈ ಮಿಷನ್ಗಳ ಬೈ ಮಾಡ್ಕೊಂಡು ನೀವು ಈ ಬಿಸ್ನೆಸ್ನ ಖಂಡಿತವಾಗಿ ನೀವು ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಬಹುದು. ಅರ್ಥ ಆಯ್ತಲ್ವಾ? ಈಗ ನಿಮಗೆ ನಾನು ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಏನಂದ್ರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ ಬಾಯ್.